ಕಡೆಗೆ ಫುಲ್ ತಿಂಡಿ ತಿನಿಸುಗಳದೇ ಹವಾ ನೋಡ್ರಿ. ರವೆ ಉಂಡಿ, ಚಕ್ಲಿ ಮತ್ತು ಸೇವ, ಕರ್ಜಿಕಾಯಿ ಅಂದ್ರೆ ಭಾಳ ವೆರೈಟಿ ತಿಂಡಿಗಳು ಮಾಡ್ತಿರ್ತಾರೆ ನೋಡ್ರಿ. ಉಂಡಿ ಮಾಡಬೇಕು, ರವೆ ಉಂಡಿ. ಪಾಕ ಇಲ್ಲದೆ ಉಂಡಿ ಮಾಡ್ತೀನಿ. ಭಾಳ ಐತಿ. ಇವತ್ತು ಸಂಜಿಕ ಪೂಜೆ ಮಾಡಬೇಕು. ಬೆಲ್ಲದ ಹಾಲು ಅಂತ ಇವತ್ತು ಬೆಲ್ಲದಲ್ಲೂ ನಾಳೆ ಬಿಳಿ ಹಾಲು ಅಂತ ಹೇಳ್ತಾರೆ ನಮ್ಮ ಕಡೆಗೆ. ಇದೇ ಫಸ್ಟ್ ನಮ್ಮ ಮನ್ಯಾಗ ಮಾಡತ್ತಿದ್ದೆ, ಯಾಕಂದ್ರೆ ಪ್ರತಿ ಸಲ ಹಬ್ಬದಾಗೂ ಊರಾಗೆ ಇರ್ತಿದ್ದೆ. ಈ ಸಲ ನಮ್ಮ ಮನ್ಯಾಗ ಹಬ್ಬ ಮಾಡತ್ತೀನಿ. ಹಾಗಾಗಿ ಸಂಜೆಗಿನ್ನ ಉಸುಳಿ ಮಾಡಬೇಕು. ನಮ್ಮ ಕಡೆಗೆ ಉಸುಳಿ ಅಂತ ಮಾಡ್ತೀವಿ, ಮೆಟ್ಗಿ ಬ್ಯಾಳಿದು ಬಳಕೆ ಬಡಿಸ್ಬಿಟ್ಟು ಅದನ್ನು ಸಂಜೆಗೆ ಮಾಡಬೇಕು. ಈಗ ಜಸ್ಟ್ ರವೆ ಉಂಡೆ ಮಾಡ್ಕೋಬೇಕು, ಅದನ್ನು ಮಾಡ್ಕೊತೀನಿ. ಮತ್ತು ಸಂಜೆಗೆ ಪೂಜೆ ಮಾಡ್ತೀನಿ, ಅದನ್ನು ನಿಮ್ಮ ಜೊತೆ ಹಂಚ್ಕೊತೀನಿ. ಬರ್ರಿ. ಈಗ ರವೆ ಉಂಡೆ ಮಾಡ್ಕೊಳತ್ತೀನಿ. ಇದಕ್ಕೆ ನಾನು ಯಾವುದೇ ಪಾಕ ಮಾಡ್ಕೊಳ್ತಿಲ್ಲ, ಹಾಗೆ ಉಂಡೆ ಮಾಡ್ಕೊಳತ್ತೀನಿ. ಮತ್ತು ಹಾಲು ಹಾಕಿಬಿಟ್ಟು ಉಂಡೆ ಮಾಡ್ಕೊಳತ್ತೀನಿ. 5-6 ದಿವಸ ಆರಾಮಾಗಿ ಇಟ್ಕೊಂಡು ತಿನ್ಬೋದು, ಖರಾಬ್ ಏನು ಆಗಂಗಿಲ್ಲ. ಜಾಸ್ತಿ ದಿನ ಇಟ್ಕೋತೀನಿ ಅನ್ನೋರಾದ್ರೆ ಪಾಕ ಮಾಡಿಕೊಂಡೆ ಉಂಡೆ ಮಾಡ್ಕೋಬೇಕಾಗ್ತದೆ. ನಾನು ಕಡಿಮೆ ಕ್ವಾಂಟಿಟಿಯಿಂದ ಮಾಡ್ಕೊಂಡಿರೋದ್ರಿಂದ ಪಾಕ ಇಲ್ಲದೇ ಮಾಡ್ಕೊಳತ್ತೀನಿ. ಇದ್ರ ಪೂರ್ತಿ ವಿಡಿಯೋ ನಾಳೆ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ಭಾಳ ಸುಲಭ ವಿಧಾನ ಐತಿ, ಯಾರು ಬೇಕಾದರೂ ಮಾಡ್ಕೋಬೋದು. ಹೊಸಬ್ರು ಆದ್ರೆ ಭಾಳ ಬೆಸ್ಟ್ ಈ ವಿಧಾನದಾಗ ಮಾಡ್ಕೊಂಡ್ರೆ. ಇದಕ್ಕೆ ಅಳತಿ ನೆನಪಿಟ್ಕೊಂಡ್ರೆ ಸಾಕು. 1 ಕಪ್ ರವೆ ತೊಗೊಂಡ್ರೆ ಅದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೋಬೇಕಾಗ್ತದೆ. ಸಕ್ಕರೆನ ಮಿಕ್ಸಿದಾಗ ಹಾಕಿಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡು ಅದಕ್ಕೇನೆ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ಪೌಡ್ರ್ ತೊಗೋಬೇಕು. 1 ಕಪ್ಪಿಗೆ ರವಕ್ಕೆ ಅರ್ಧ ಕಪ್ಪಷ್ಟು ಹಾಲು ಬೇಕಾಗ್ತದೆ, ಅರ್ಧ ಕಪ್ಪಷ್ಟು ಸಕ್ಕರೆ ಬೇಕಾಗ್ತದೆ. ಹಾಲು ಕೂಡ ಮೀಡಿಯಮ್ ಆಗಿ ಇಟ್ಕೊಂಡು ಮತ್ತು ತೊಗೊಂಡಿರೋ ಸಣ್ಣ ರವಾನ ಮೀಡಿಯಮ್ ಫ್ಲೇಮ್ದಾಗ ತುಪ್ಪ, ಎಣ್ಣೆ, ದಾಡ್ಲ ಏನಾದರೂ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪಗಳನ್ನ ಬಳಸ್ಕೊಂಡು ಸಣ್ಣ ಉರಿದಾಗ ಅದ್ರ ಘಮ ಬರೋ ತನಕ ಹುರ್ಕೊಂಡಿದ್ದಾದ್ಮೇಲೆ ಮತ್ತು ನಾವು ತೊಗೊಂಡಿರೋ ಕೊಬ್ಬರಿ ಪೌಡರ್ನು ಹಾಕ್ಕೊಂಡು ಒಂದು ನಿಮಿಷ 2 ನಿಮಿಷ ಮತ್ತೊಂದು ಸ್ವಲ್ಪ ಹುರ್ಕೊಂಡು ರವೆ ಎಲ್ಲ ಹುರಿದಾದ್ಮ್ಯಾಗ ಸಕ್ಕರೆ ಪೌಡರು ಅದಕ್ಕೆ ಹಾಕ್ಕೊಂಡು ಅದನ್ನು ಹುರ್ಕೊಂಡು ಈಗ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹಾಲೆಲ್ಲ ಹಾಕಿದ್ಮ್ಯಾಗ ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ಟು ಒಂದೊಂದಾಗೆ ಉಂಡೆಗಳನ್ನ ಕಟ್ಕೊಂಡು ಇಟ್ಕೊಂಡ್ಬಿಡೋದಷ್ಟೇ. ನೋಡಿರಿ, ಎಲ್ಲ ಉಂಡೆಗಳನ್ನೂ ಕಟ್ಕೊಂಡ್ಬಿಟ್ಟೆ. ಇದು ಯಾವುದೇ ಕಾರಣಕ್ಕೂ ಗಟ್ಟಿ ಆಗಲ್ಲ, ಉದುರಾಗಲ್ಲ, ಆರಾಮಾಗಿ ಕಟ್ಕೋಬೋದು. ಒಬ್ಬರೇ ಇದ್ದಾಗ ಈ ರೀತಿ ಮಾಡೋದು ಬೆಸ್ಟು. ಇನ್ನು ತರಕಾರಿ ತರಕ್ಕೆ ಹೋಗಿದ್ದೀವಿ, ಇವತ್ತು ರವಿವಾರ ಆಗಿರೋದ್ರಿಂದ ವಾರಕ್ಕೊಂದು ಸಲ ತಂದುಬಿಡ್ತೀವಿ. ತಂದು ಒಂದು ವಾರದವರೆಗೂ ಏನು ತರಕ್ಕೆ ಹೋಗಲ್ಲ. ಎಲ್ಲ ತರಕಾರಿಗಳನ್ನೂ ತೆಗೆದು ಇಡಬೇಕಾಗಿತ್ತು, ಆದರೆ ಟೈಮ್ ಆಗ್ತು ಅಂತೇಳಿ, ಪೂಜೆಗೆ ಟೈಮ್ ಆಗುತ್ತೆ ಅಂತೇಳಿ ಉಸುಳಿ ಮಾಡಕ್ಕೆ ನಿಂತೆ. ಇದು ಉಸುಳಿ ನೈವೇದ್ಯ ಮಾಡ್ತಾರೆ ನಾಗಪ್ಪಗ ನಮ್ಮ ಕಡೆ, ಹಾಗಾಗಿ ಉಸುಳಿ ಮಾಡತ್ತೀನಿ. ಇನ್ನು ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡತ್ತಿರು. ಅದ್ರ ಜೊತೆ ನನ್ನ ಮಕ್ಕಳು ನಾನು ಮಾಡ್ತೀನಿ ನೀನು ಮಾಡ್ತೀನಿ ಅಂತ ಇಬ್ಬರು ಬಂದು ನಿಂತುಬಿಟ್ಟಿದ್ರು. ಉಸುಳಿ ನೋಡಿ ರೆಡಿ ಆಯಿತು. ಯಾವುದೇ ಕೆಲಸ ಆದರೂ ಅವರೇ ಮಾಡಬೇಕು ಇವರೇ ಮಾಡಬೇಕು ಅನ್ನೋ ಭೇದ ಇರಬಾರ್ದು. ಹಾಗಾಗಿ ಮಕ್ಕಳಿಗೆ ನಾವು ಏನು ಮಾಡ್ತೀವೋ ಆ ಕೆಲಸಗಳನ್ನೆಲ್ಲ ಸಣ್ಣವರಿದ್ದಾಗಿಂದ ಕಲಿಸ್ಕೊಂತ ಹೋದ್ರೆ ಅಂದ್ರೆ ಅವರಲ್ಲಿ ಆ ಭಾವನೆಗಳು ಹುಟ್ಟೋದೇ ಇಲ್ಲ. ಅವರೇ ಮಾಡಬೇಕು, ಹೆಣ್ಮಕ್ಳೇ ಮಾಡಬೇಕು, ಗಂಡು ಮಕ್ಕಳೇ ಮಾಡಬೇಕಂತ ಎಲ್ಲ ಕೆಲಸನೂ ಮಾಡೋದನ್ನ ಕಲ್ತ್ಕೋತಾರೆ. ಮುಂದೆ ಅವ್ರಿಗೆ ಇದೇನು ಮುಜುಗರ ಅಂತ ಅನ್ಸಂಗಿಲ್ಲ, ಯಾವುದೇ ಕೆಲಸ ಮಾಡ್ಬೇಕು ಅಂದ್ಕೊಂಡ್ರು. ಇನ್ನು ಉಸಿರು ಎಲ್ಲ ಮಾಡಿದ ಮೇಲೆ ಪೂಜೆಗೆ ರೆಡಿ ಮಾಡಿಕೊಂಡೆ ಪೂಜೆ ಮಾಡತ್ತೀನಿ. ಇದು ಬೆಲ್ಲದ ದಿನ ಇದೇ ಥರ ಪೂಜೆ ಮಾಡ್ತಾರೆ ನಮ್ಮ ಕಡೆ. ಗೋಧಿ ಹಿಟ್ಟಿನಿಂದ ನಾಗಪ್ಪನ ಮಾಡಿ ಅದೇ ನಾಗಪ್ಪಗೆ ಎಲ್ಲ ಪೂಜೆನೂ ಮಾಡ್ತಾರೆ. ಮರುದಿವಸ ಬಿಳಿ ಹಾಲು ಅಂತೇಳಿ ಮಾಡ್ತಾರಲ್ಲ, ಅದು ಹೊರಗೆ ಹೋಗಿ ಹಾಲು ಇರ್ಕೊಂಬರ್ತಾರೆ ನಾಗಪ್ಪಗೆ. ಅದರ ಹಿಂದಿನ ದಿನ ಈ ಥರ ಮಾಡ್ತಾರೆ ಮನ್ಯಾಗ ಪೂಜೆ. ಬೆಲ್ಲದ ಹಾಲು ಬಿಳಿ ಹಾಲು ಅಂತೇಳಿ ನಾಗರ ಪಂಚಮಿನ 2 ದಿವಸ ಆಚರಿಸ್ತಾರೆ ನಮ್ಮ ಕಡೆ. ನೋಡಿರಿ, ಈ ಥರ ಎಲ್ಲ ಪೂಜೆ ಆದಮೇಲೆ ನಾಗಪ್ಪನ ಮೇಲೆ ಈ ಥರ ಕೊಬ್ಬರಿ ಬೆಲ್ಲನ ಮುರಿತಾರೆ, ಹಂಗಾಗಿ ಇದನ್ನು ಬೆಲ್ಲದ ಹಾಲು ಅಂತ ಕರೀತಾರೆ. ಇಷ್ಟು ಪೂಜೆ ಆಯಿತು, ನಮ್ಮದು ಪೂಜೆ ಮುಗೀತು. ಎಲ್ಲ ಪೂಜೆ ಮುಗಿದ್ಮೇಲೆ ಈ ಥರ ಕಾಣಿಸತ್ತು ನೋಡಿರಿ ನಾಗಪ್ಪ. ಇದೇ ಮೊದಲನೇ ಸಲ ಪೂಜೆ ಮಾಡಿದ್ದೆ ನಾನು ಮನ್ಯಾಗ ನಾಗಪ್ಪಂದು. ವರ್ಷ ಊರಾಗೆ ಇರ್ತಿದ್ದೆ, ಈ ಸಲ ನಾನೇ ನಮ್ಮ ಮನೆ ಮಾಡಿಕೊಂಡೆ. ಪೂಜೆ ಎಲ್ಲ ಮುಗೀತು, ನಾವು ಎಲ್ಲರೂ ಊಟ ಮಾಡಿದ್ವಿ. ಇನ್ನು ಬಾಜು ಮನೆಯವ್ರಿಗೂ ಎಲ್ಲ ಹಾಕಿ ಕೊಟ್ಟೆ. ನೋಡಿರಿ ಇಷ್ಟು ತಿಂಡಿಗಳು ಮಾಡೀವಿ, ಜಾಸ್ತಿ ಮಾಡಿಲ್ಲ. ನಮ್ಮ ಮನೆ ಜಾಸ್ತಿ ತಿನ್ನೋರಿಲ್ಲ, ಸುಮ್ಮನೆ ಅವಾಗವಾಗ ಮಾಡ್ತಿರ್ತೀನ ಹಂಗಾಗಿ ಎಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. 4-5 ಐಟಮ್ ಮಾಡೀನಿ ಸಾಕಂತೇಳಿ. ನಾ ಊರಾಗ ಎಲ್ಲರೂ ಅವ್ರ ಮನೆಗೆ ಇವ್ರ ಮನೆಗೆ ಅವರೆಲ್ಲ ಕೊಟ್ಕೋತಿರ್ತಾರೆ, ಭಾಳ ಚಲೋ ಅನ್ನಿಸ್ತದೆ. ಹಾಗಾಗಿ ನಾನು ನಮ್ಮ ಬಾಜು ಮನೆಯವ್ರಿಗೆ ಒಂದಿಷ್ಟು ಹಾಕಿಕೊಟ್ಟೆ. ಇನ್ನು ನನ್ನ ಮಗನಿಗೆ ಔಷಧಿ ಹಾಕ್ತಿ, ಸ್ವಲ್ಪ ಜ್ವರ ಬಂದಿದ್ವು, ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ವಿ. ಹಾಕಿಬಿಟ್ಟು ಇನ್ನು ತರಕಾರಿನೆಲ್ಲ ತೆಗೆದಿಟ್ರಾಯ್ತು ಅಂತ ಕುಂತ್ವಿ. ಟೈಮ್ ಅಂತ 10-10:30 ಆಗೈತಿ.
ಅಂದರು ಎಲ್ಲ ಕೆಲಸ ಮುಗಿಸಿ ಮನ್ಕೊಂಡ್ರೆ ಸಮಾಧಾನ ಅನಿಸ್ತದೆ ನನಗೆ, ಹಂಗೆ ಇಟ್ಟು ಮನ್ಕೊಳ್ಳೋದು ಮನಸ್ಸೇ ಆಗಂಗಿಲ್ಲ. ಹಂಗಾಗಿ ಎಲ್ಲ ತರಕಾರಿಗಳನ್ನೂ ಪಟ್ ಅಂತೇಳಿ ತೆಗೆದಿಟ್ಕೊಂಡ್ಬಿಡ್ತೀನಿ ಫ್ರಿಜ್ನಾಗ. ತರಕಾರಿಗಳನ್ನ ಈ ಥರ ಸ್ಟೋರ್ ಮಾಡಿದ್ರೆ ಒಂದು ವಾರ ಹಾಕ್ರಿ 15 ದಿವಸ ಇಟ್ಟರು ಏನೇನು ಆಗಂಗಿಲ್ಲ, ಇದು ಮಾತ್ರ ಗ್ಯಾರಂಟಿ. ಇದೇ ಥರ ಸ್ಟೋರ್ ಮಾಡ್ತೀನಿ, ಎಷ್ಟೇ ಟೈಮ್ ಆದರೂ ಪರವಾಗಿಲ್ಲ, ಅಲ್ಲಿದಲ್ಲೇ ಇಟ್ಟು ಮನ್ಕೊಳ್ಳಲ್ಲ ನಾನು. ಈ ಥರ ಫ್ಲವರ್ನೂ ಅಷ್ಟೇ ಈ ಥರ ಸಪ್ರೇಟಾಗಿ ಮಾಡಿ ಇಟ್ಬಿಟ್ರೆ ಹುಳ ಆಗಂಗಿಲ್ಲ. ನೀವು ಹಂಗೆ ಇಟ್ಟು ನೋಡ್ರಿ, ಬೇಕಾದ್ರೆ ಫ್ರಿಜ್ನಾಗ ಇಟ್ಟರು ಅಷ್ಟೇ ಹುಳ ಆಗಿಟ್ಟಿರ್ತದೆ, ಫ್ಲವರ್ ಎಲ್ಲ ಖರಾಬ್ ಆಗಿಬಿಡ್ತದೆ. ಈ ಥರ ಸಪ್ರೇಟ್ ಮಾಡಿ ಹಿಂದಿನೆಲ್ಲ ತೆಗೆದುಬಿಟ್ಟು ಇಟ್ರಿ ಅಂದ್ರೆ ನೀವು 8 ದಿವಸ ಮ್ಯಾಲೆ ಇಟ್ಟರು ಕೂಡ ಫ್ಲವರ್ ಫ್ರೆಶ್ಶಾಗೇ ಇರ್ತದೆ, ಹುಳಗಳು ಏನೂ ಆಗಿರಂಗಿಲ್ಲ. ಪಾಲಕ್ನೂ ಅಷ್ಟೇ ಒಂದು ಅರಿಬಿದಾಗ ಇಟ್ಬಿಟ್ಟು ಒಂದು ಕ್ಯಾರಿಯರ್ದಾಗ ಹಾಕಿಡಬೇಕು. ಎಲ್ಲ ಸೊಪ್ಪುಗಳನ್ನೂ ಇದೇ ಥರ ಇಡಬೇಕು, ತರಕಾರಿಗಳಾಗಲಿ ಸೊಪ್ಪುಗಳಾಗಲಿ. ಇನ್ನು ಡಬ್ಬಿದಾಗಿಟ್ಟರು ಸಹ ಡಬ್ಬಿ ಮ್ಯಾಗ ಈ ಥರ ಒಂದು ಕಾಟನ್ ಬಟ್ಟೆ ಹಾಕೊಂಡ್ರೆ ಅದು ನೀರಿನ ಅಂಶ ಇರೋಂಗಿಲ್ಲ. ಹಂಗಾಗಿ ತರಕಾರಿಗಳು 15 ದಿವಸ ಆದರೂ ಆರಾಮಾಗಿ ಇಡ್ಬೋದು, ಒಂಚೂರು ಖರಾಬ್ ಆಗಂಗಿಲ್ಲ. ನಾವು 8 ದಿನಕ್ಕೊಮ್ಮೆ ತರಕಾರಿಗಳು ತರ್ತೀವಿ, 8 ದಿನಕ್ಕಷ್ಟೇ ಸ್ಟೋರ್ ಮಾಡಿ ಇಟ್ಕೊತೀನಿ. ಜಾಸ್ತಿ ಒಮ್ಮಲ್ಗೆ ತಂದು ಸ್ಟೋರ್ ಮಾಡಿ ಇಡೋಂಗಿಲ್ಲ, ಒಳ್ಳೇದಲ್ಲ ಅಷ್ಟು ಅಂತೇಳಿ. 2 ದಿನಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಬರ್ತೀವಿ ಅಷ್ಟೇ. 8 ದಿನ ಅಂದರೆ ಒಂದು ವಾರ, 7 ದಿನಕ್ಕಾಗಷ್ಟು ಅಷ್ಟೇ. ಸಂಡೇಗೊಮ್ಮೆ ತರಕಾರಿ ತಂದು ಈ ಥರ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ, ನನಗೆ ಒಂದು ವಾರ ಹೋಗ್ತದೆ ಇದು. ಎಲ್ಲ ತರಕಾರಿಗಳನ್ನೂ ಫ್ರಿಜ್ನಾಗ ತೆಗೆದಿಟ್ಬಿಟ್ಟೆ. ಇನ್ನು ಮೊಳಕೆ ಕಾಳು ಉಸುಳಿ ಮಾಡಿ ಇದಿಷ್ಟು ಉಳಿತು, ಜಾಸ್ತಿ ಆಗ್ತದೆ ತೆಗೆದಿದ್ದೆ, ಅದನ್ನು ಫ್ರಿಜ್ನಾಗ ಇಟ್ಕೊತೀನಿ. ಇದನ್ನು ಇದೇ ಥರ ಫ್ರಿಜ್ನಾಗ ಇಟ್ಕೊಂಡ್ರೆ 3-4 ದಿವಸ ಇಡ್ಬೋದು, ಏನಾಗಲ್ಲ. ಮರುದಿವಸ ಪಲ್ಯ ಮಾಡಿದ್ರೆ ಇತ್ತು. ಇನ್ನು ಎಲ್ಲ ಕೆಲಸ ಮುಗೀತು. ಕರಿಬೇವನ್ನ ಸ್ವಲ್ಪ ತೊಳೆದ್ಬಿಟ್ಟು ಮರುದಿವಸ ಇಡ್ತೀನಿ. ಇನ್ನು ನೋಡಿರಿ, ರಾತ್ರಿ 11 ಗಂಟೆ ಆಗಕ್ಕೆ ಬಂತು, ಮಕ್ಕಳು ಇನ್ನೂ ಮನ್ಕೊಂಡಿಲ್ಲ. ನಾವು ಮಲ್ಕೋತಾನೆ ಮನ್ಕೊಳ್ಳೋದೇ ಇಲ್ಲ, ಇನ್ನು ಅವ್ರಿಗೂ ಮನಸ್ತೀನಿ, ನಾವು ಮನ್ಕೋತೀವಿ. ಇಷ್ಟ ಆಗಿತ್ತು ಇವತ್ತಿನ ಬೆಲ್ದಾಲ್ ದಿನದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಹಾಕಿರಿ. ಎಲ್ಲರಿಗೂ ಬಾಯ್, ಗುಡ್ ನೈಟ್.